ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಕ್ವಾ ಏರೋಬಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತು, ಜಿಮ್ಮಲ್ಲಿ ಏರೋಬಿಕ್ ಮಾಡ್ತಾರೆ ವಿತ್ ಮ್ಯೂಸಿಕ್ ಜೊತೆಗೆ. ಆದರೆ ಅದು ತುಂಬ ಜನಕ್ಕೆ ಕಷ್ಟ ಅಂತ ಅನಿಸುತ್ತೆ, ಯಾಕಂದರೆ ತುಂಬಾ ಹೆವಿ ಎಕ್ಸಸೈಸಸ್ ಎಲ್ಲ ಇರುತ್ತೆ. ಬಟ್ ಅಕ್ವಾ ಏರೋಬಿಕಲ್ಲಿ ತುಂಬಾ ಡಿಫ್ರೆಂಟ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಫನ್ ಜೊತೆಗೆ ನಮ್ಮ ಆರೋಗ್ಯವನ್ನು ಫಿಟ್ಟಾಗಿ ಇಟ್ಕೊಳ್ಳುವಂಥದ್ದು. ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಸೊ ಹರಿ, ಎಸ್ಪೆಷಲಿ ವಿಮೆನ್ ಜಾಸ್ತಿ ನಾನು ನೋಡಿದಾಗೆ ತುಂಬಾ ಇಷ್ಟಪಟ್ಟು ಬರ್ತಾರೆ. ಸೊ ಎಸ್ಪೆಷಲಿ ಆರೋಗ್ಯದ ಸಂಬಂಧಪಟ್ಟಂಗೆ ತೊಗೊಳ್ಳೋದಾದರೆ ಹೆಲ್ತಿಗೆ ಯಾವೆಲ್ಲ ಒಂದು ಕಾಯಿಲೆ ಇರ್ಬೋದು, ಎಷ್ಟು ಹೆಲ್ತಿಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ಲೇಡೀಸ್ ಹೇಳ್ಬೇಕಂದ್ರೆ 100ರಲ್ಲಿ 80 ಭಾಗ ಸ್ಟೂಡೆಂಟ್ಸ್ ಬ್ಯಾಂಗ್ಳೂರಲ್ಲಿರೋರು ಲೇಡೀಸೇ. ಮೆನ್ ಈಗ ಸ್ಲೋ ಆಗಿ ಪಿಕಪ್ ಆಗ್ತಾ ಇದ್ದಾರೆ. ಬಟ್ ಲೇಡೀಸಲ್ಲಿ ಏನೇನು ಅಂದರೆ ಬೇಸಿಕಲಿ PCOD ಪ್ರಾಬ್ಲಮ್ ಇಸ್ ಒನ್ ಕಾಮನ್ ಪ್ರಾಬ್ಲಮ್. ಸೊ ಅದು ಬಿಟ್ಬಿಟ್ಟು ವೆಯ್ಟ್ ಲಾಸ್ ಅಂತ 99 ಭಾಗ ಜನ ಬರೋದು ವೆಯ್ಟ್ ಲಾಸ್ ಅಂತ ಹೇಳಿ. ಸೊ ವೆಯ್ಟ್ ಲಾಸ್ ಅನ್ನೋದು ಬಹಳ ಮೆಡಿಕಲ್ ಇದನ್ನು ನಾನು ಪಾಯಿಂಟ್ ಆಫ್ ವ್ಯೂ ಒಂದು ನೋಡಬೇಕಾಗತ್ತೆ. ಸೊ ಏನಾದರೆ ಅವ್ರಿಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದ್ದರೆ, ಥೈರಾಯ್ಡ್ ಇಶ್ಯೂ ಇರ್ಬೋದು, ಇಲ್ಲ PCOD ಪ್ರಾಬ್ಲಮ್ ಇರ್ಬೋದು. ಬಟ್ ಎಲ್ಲದಕ್ಕೂ ನೀವು ನೋಡಿದ್ರೆ ಬಾಡಿ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ. ಆ ಮೆಟಬಾಲಿಕ್ ರೇಟ್ ಜಾಸ್ತಿ ಆದರೆ ಆಟೋಮ್ಯಾಟಿಕಲಿ ಬಾಡಿಯಲ್ಲಿರೋ ಫ್ಯಾಟ್ ಬರ್ನ್ ಜಾಸ್ತಿ ಆಗುತ್ತೆ. ಸೊ ನೀವು ಮಸಲ್, ಬಾಡಿಲಿರೋ ಲೀನ್ ಮಸಲ್ ಅಂತ ಹೇಳ್ತೀವಿ. ಮಸಲ್ ಲೆವೆಲ್ ಜಾಸ್ತಿ ಆದರೆ ಫ್ಯಾಟ್ ಆಟೋಮ್ಯಾಟಿಕಲಿ ಬರ್ನಿಂಗ್ ಆಗುತ್ತೆ. ಈಗ ನೀವು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಕುತ್ಕೊಂಡು ಮಾತಾಡುವಾಗ್ಲೂ ಬಾಡಿಗೆ ಫ್ಯೂಯಲ್ ಅಂತ ಬೇಕಾಗುತ್ತೆ. ಆ ಫ್ಯೂಯಲ್ಲು ಫ್ಯಾಟ್ ಸೆಲ್ಸಿಂದ ಬಾಡಿ ತೊಗೊಳಕ್ಕೆ ಶುರು ಆಗುತ್ತೆ. ಅದಕ್ಕೆ ಬಾಡಿಲಿ ಮಸಲ್ ಜಾಸ್ತಿ ಇರಬೇಕು. ಸೊ ಜನರಲಿ ಲೇಡೀಸು ಮನೇಲಿ ಈಗಿನ ಕಾಲದಲ್ಲಿ ಹೇಳ್ಬೋದು ಏನೋ ಎಲ್ಲದಕ್ಕೂ ಮಷೀನ್ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಮನೇಲಿ ಮಾಡೋವಂಥ ಕೆಲಸ ಕಡಿಮೆ, ಎಕ್ಸಸೈಸ್ ಕಡಿಮೆ. ಸೊ ಮನೇಲಿ ಮಾಡೋವಂಥ ಎಕ್ಸಸೈಸ್ ಕಡಿಮೆ. ಸ್ಪೆಷಲಿ ಅದು ಕೆಲಸ ಮಾಡೋಕ್ಕೆ ಟೈಮ್ ಇಲ್ವಲ್ಲ ವರ್ಕಿಂಗ್ ವಿಮೆನ್ಗೆ ಇವಾಗ. ಎಸ್, ಎಲ್ಲರೂ ಹಸ್ಬೆಂಡ್ ವೈಫ್ ಇಬ್ಬರು ವರ್ಕ್ ಮಾಡೋದ್ರಿಂದ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ. ಸೊ ಇಟ್ಸ್ ಎನ್ ಲೈಫ್ ಸ್ಟೈಲ್ ಚೇಂಜ್ ಇರೋದ್ರಿಂದ ಹಂಗಾಗಿ ಅವ್ರಿಗೆ ತೊಂದರೆಗಳು ಬಹಳ ನೂರೆಂಟು ಬರುತ್ತೆ. ಸೊ ಅದನ್ನು ಬೆಸ್ಟ್ ನೀರಲ್ಲಿ ಬಂದಾಗ ಸ್ಟ್ರೆಸ್ ರಿಲೀಫ್ ಅಂತ ಹೇಳ್ತೀವಿ. ಕೋಲ್ಡ್ ನೀರು ಸ್ವಲ್ಪ ಜನ ಚೆಸ್ಟ್ ಕಂಜೆಷನ್ ಅಂತ ಹೇಳ್ತೀವಿ. ಬಹಳ ಚೆಸ್ಟ್ ಕಂಜೆಷನ್ ಇರೋರಿಗೆ ಬಿಡಲ್ಲ. ಅದು ಬಿಟ್ಟು ಜನರಲಿ ಅವರು ನೀರಲ್ಲಿ ಎಕ್ಸಸೈಸ್ ಮಾಡೋದ್ರಿಂದ ಲಂಗ್ ಕೆಪಾಸಿಟಿ ಅಂತೀವಿ. ಈಗ ಅದನ್ನು VO2 ಮ್ಯಾಕ್ಸ್ ಅಂತೇಳಿ ಟೆಕ್ನಿಕಲಿ ಆಗಿ ಹೇಳ್ತೀವಿ. 1 ನಿಮಿಷಕ್ಕೆ ಎಷ್ಟು ಆಕ್ಸಿಜನ್ ಲೀಟರ್ ನೀವು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡೋ ಕೆಪಾಸಿಟಿ ಇದೆ ನಿಮ್ಮ ಲಂಗ್ಸಿಗೆ ಅಂತ. ನೀರಲ್ಲಿ ಇಳಿದಿದ ತಕ್ಷಣ ನೀವು ಚೆಸ್ಟ್ ಲೆವೆಲ್ವರೆಗೂ ನೀರಿದ್ದರೆ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಆ ನೀರು ನಿಮ್ಮ ಚೆಸ್ಟ್ ಮೇಲೆ ಒಂದು ಮಸಾಜ್ ಥರ ಕೊಡ್ತಾ ಇರುತ್ತೆ. ಸೊ ಇಟ್ ಗಿವ್ಸ್ ಅ ಪ್ರೆಷರ್ ಆ್ಯಂಡ್ ಇಟ್ ಓಪನ್ಸ್ ಅಪ್. ಸೊ ಲಂಗ್ಸ್ಗೆ ಇಟ್ ಗಿವ್ಸ್ ಮೋರ್ ಸ್ಪೇಸ್. ಸೊ ನಿಮ್ಮ ಲಂಗ್ಸ್ ನೀವು ಎಕ್ಸಸೈಸೇ ಮಾಡಿದೆ, ಲಂಗ್ಗೆ ಸಂಬಡಿ ಈಸ್ ಗಿವಿಂಗ್ ಯು ಪ್ರೆಷರ್. ಸೊ ಹಂಗಾಗಿ ನಿಮ್ಮ ಲಂಗ್ಸ್ ವಾಲ್ಯೂಮೆಟ್ರಿಕ್ ಆಫ್ ಆಕ್ಸಿಜನ್ ಇಂಟೇಕ್ ಇನ್ಕ್ರೀಸಸ್. ಹಂಗಾಗಿ ಆಸ್ತಮಾ ಪೇಷಂಟ್ಸ್ ಇರೋರಿಗೆ, ಬೀದಿಂಗ್ ಪ್ರಾಬ್ಲಮ್ ಇರೋರಿಗೆ, ದೇರ್ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ಜನಕ್ಕೆ. ಭಾಳ ಜನ ಇನ್ಹೇಲರ್ ತೊಗೊಳ್ಳೋರು ನಂತರ ಬಂದಿದ್ದಾರೆ. ಸ್ಲೋಲಿ ಭಾಳ ದಿನ ಪ್ರಾಕ್ಟೀಸ್ ಮಾಡಿ ಆ ಇನ್ಹೇಲರ್ ಡೋಸೇಜ್ ಕಡಿಮೆ ಆಗುತ್ತೆ. ಈಗ ಒಬೇಸಿಟಿ ಇರುವಂಥ ಮಕ್ಕಳು ಇರ್ತಾರೆ, ಒಂದು 10 years ಓಲ್ಡ್ ಕೂಡ, ಅವರು ಕೂಡ ಜಾಯ್ನ್ ಆಗ್ಬೋದಾ ಅಂತ? ಎಸ್, ನಾನು ಹೇಳ್ದಂಗೆ ಮೊದಲು ಹೈಟ್ ಇಸ್ ದ ಮೇನ್ ರೆಸ್ಟ್ರಿಕ್ಷನ್ ಅಂತ ಹೇಳ್ಬೋದು. ಓಕೆನಾ ಅಂತ ಈ ಒಂದು ನೀರಲ್ಲಿ ಎಸ್, ಅವರಿಗೆ ಸರ್ಟನ್ ಎಕ್ವಿಪ್ಮೆಂಟ್ಸ್ ಅಲ್ಲ, ಮೂವ್ಮೆಂಟ್ಸ್, ಈಗ ಡಂಬಲ್ಸ್ ಅನ್ನೋ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಮಕ್ಳಿಗೆ ಕೊಡಲ್ಲ. ಅವ್ರು ಈ ಥರ ನೂಡಲ್ಸ್ ಅನ್ನೋ ಒಂದು ಲೈಟ್ ಎಕ್ವಿಪ್ಮೆಂಟು, ಇಲ್ಲ ಬಾಲು, ಈ ಥರ ಫನ್ ಎಕ್ವಿಪ್ಮೆಂಟ್ ಇರುತ್ತೆ. ಆ ಎಕ್ವಿಪ್ಮೆಂಟ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಗೇಮ್ ಥರ ಮಾಡಬೇಕು. ಯಾವಾಗಲೂ ನೀವು ಅವ್ರಿಗೆ ಕೌಂಟ್ ಕೊಟ್ಟು ಇಲ್ಲ ಯಾವುದು ಇಷ್ಟು ಮಾಡಿ, ಇಷ್ಟು ರೆಪಿಟೇಷನ್ಸ್ ಮಾಡಿ ಥರ ಮಾಡೋದು. ಸೊ ಅದನ್ನು ಫನ್ ಎಲಿಮೆಂಟ್ ಅಂತ ಆ್ಯಡ್ ಮಾಡಿಬಿಟ್ಟು ಅವ್ರಿಗೆ ಗೇಮ್ಸ್ ಥರ ಮಾಡಿ ಅದನ್ನು ಮಕ್ಕಳಿಗೆ ಏನಂದರೆ ಸಪ್ರೇಟಾಗಿ ಮಾಡ್ತೀವಿ. ಜಾಸ್ತಿ ಅಡಲ್ಟ್ಸ್ ಜೊತೆ ಬಿಡಲ್ಲ, ಅದೊಂದು ಸಪ್ರೇಟ್ ಕ್ಲಾಸ್ ಅಂತೇಳಿ. ಎಷ್ಟು ದಿನಗಳವರೆಗೆ ಮಸ್ಟ್ ಮಾಡಬೇಕು ಅಥವಾ ಅವರಲ್ಲಿ ಮಾಡ್ತಾನೆ ಇರಬೇಕಾ ಕಂಟಿನ್ಯೂಸ್ ಆಗಿ ಅಕ್ವಾ ಏರೋಬಿಕ್? ಓಕೆ, ಇದನ್ನು ನಾವು ಲೈಫ್ ಸ್ಟೈಲ್ ಚೇಂಜ್ ಅಂತೀವಿ. ಸೊ ಯಾವುದೇ ಒಂದು ವ್ಯಾಯಾಮ ಆಗಲಿ, ನೀರಲ್ಲಾಗಲಿ, ಹೊರಗಡೆ ಆಗಲಿ, ಒಂದು ಕಂಟಿನ್ಯೂಟಿ ಅನ್ನೋದು ಇರಬೇಕು. ಸೊ ಯಾವುದೇ ನೀವು ಎಕ್ಸಸೈಸ್, ಈಗ ದಿನನಿತ್ಯ ನಾವು ಹೆಂಗೆ ನಾವು ತಿಂತೀವೋ ಆ ಥರ ದಿನನಿತ್ಯ ಒಂದು ವ್ಯಾಯಾಮ ಅಂತ ಮಾಡಬೇಕು. ನೀರಲ್ಲೇ ಮಾಡಬೇಕು ಅಂತಿಲ್ಲ, ನೆಲದ ಮೇಲೆ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತಲೂ ಹೇಳ್ಬೋದು. ಆ ಥರ ಒಂದು ಆ್ಯಕ್ಟಿವಿಟಿ ಅನ್ನೋದು ಮನುಷ್ಯನಲ್ಲಿ ಇರಬೇಕು. ಸೊ ಆ ಥರ ನೀವು ಟೋಟಲ್ ಓವರಾಲ್ ನೋಡಿದ್ರೆ ನಿಮಗೆ ಫ್ಲೆಕ್ಸಿಬಿಲಿಟಿ ಇರಬೇಕು, ಸ್ಟ್ರೆಂತ್ ಇರಬೇಕು, ಓಡೋದಕ್ಕೆ ಕೆಪಾಸಿಟಿ ಇರಬೇಕು. ಏನರಪ್ಪನೋ ಯಾವ್ದಾರು ಬಿದ್ದರೆ ಕೆಳಗೆ ಅವ್ರನ್ನ ಎತ್ತೋ ಅಂಥ ಕೆಪಾಸಿಟಿ ಇರಬೇಕು. ಯಾರಿಗೋ ಫ್ರೆಂಡಿಗೆ ಏಟ್ ಬಿದ್ದರೆ ಅವ್ರನ್ನ ಎತ್ಕೊಂಡು ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಹೋಗೋಷ್ಟಾದರೆ ಬೇಸಿಕ್ ಫಿಟ್ನೆಸ್ ಅಂತೀವಿ. ಇದಕ್ಕೆಲ್ಲ ಮಾಡಬೇಕಂದ್ರೆ ನಿಮಗೆ ಬೇಸಿಕ್ ಫಿಟ್ನೆಸ್ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಹರಿ. ವೆಲ್ಕಮ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಹರಿ ಹೇಳೋ ಹಾಗೆ ತುಂಬಾ ಈಸಿಯಾಗಿಯೇ ನಾವು ನಮ್ಮ ಒಂದು ಬಾಡಿನ ಫಿಟ್ಟಾಗಿ ಇಟ್ಕೋಬೋದು. ಏನೇ ಸಮಸ್ಯೆಗಳಿರ್ಬೋದು, ಎಸ್ಪೆಷಲಿ ಮಹಿಳೆಯರಲ್ಲಿ ಮಧ್ಯ ವಯಸ್ಸಿನ ನಂತರ ಬರುವಂಥ ಸಮಸ್ಯೆಗಳು, PCOD ಇರ್ಬೋದು, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಮೆನೋಪಾಸ್ ಅಂತ ಸಮಸ್ಯೆಗಳಿರ್ಬೋದು. ಸೊ ಅಂಥ ಸಮಸ್ಯೆಗಳಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಇದ್ರು ಹರಿ. ಸೊ ಮಹಿಳೆಯರು ಯಾರೇ ಇರ್ಬೋದು, ಸೊ ಫ್ರೀ ಟೈಮಲ್ಲಿ 1 hour ದಿನಕ್ಕೆ ಒಂದು ಸ್ವಲ್ಪ ವರ್ಕೌಟ್ ಮಾಡಿದರೆ ಸಾಕು. ಬಿಕಾಸ್ ಜಿಮ್ಮಲ್ಲಿ ಮಾಡುವಷ್ಟು ತುಂಬ ಕಷ್ಟಪಟ್ಟು ವರ್ಕೌಟ್ ಮಾಡಬೇಕಾಗಿಲ್ಲ. ತುಂಬ ಈಸಿಯಾಗಿ ಫನ್ ಜೊತೆಗೇ ನೀವು ಎಕ್ಸಸೈಸ್ ಮಾಡುವಂಥದ್ದು ಇದು ಅಕ್ವಾ ಏರೋಬಿಕ್. ಅದರಿಂದ
ಎಷ್ಟೆಲ್ಲ ಯೂಸ್ ಇದೆ ಅಂತ ಹರಿ ಹೇಳಿದ್ರು. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.